Guys, welcome back to my channel. ವಿರಾಟ್ ಕೊಹ್ಲಿ ಬೆಸ್ಟ್ ಫೇವರೇಟ್ ಸ್ಪಾಟ್, ಸೆಕೆಂಡ್ ಫೇವರೇಟ್ ಸ್ಪಾಟ್ ಬಂದಿದ್ದೀನಿ. ಇದು ಬಂದು ರೋಡ್ಸ್ ನೋಡಿ ಏನಿರುತ್ತೆ ಗೈಸ್, ಯಾವಾಗ ಫುಲ್ಲು ಕ್ರೌಡ್ ಇರುತ್ತೆ. ಸ್ವಾಗತ ಸುಸ್ವಾಗತ ಸಂಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೆಟ್ರೋಲ್ ಬಂಕ್ ಮತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ, ಹಲ್ಸೂರ್ ಲೇಕು, ಬಾಣಸ್ವಾಡಿ, ಸೈಂಟ್ ಜಾನ್ಸ್ ರೋಡು, ಶಿವಾಜಿನಗರ ಹೋಗೋ ರೋಡಲ್ಲೇ ಆಪೋಸಿಟ್ ಅಲ್ಲೇ ಇದೆ. ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ, ಎಚ್ ಪಿ ಪೆಟ್ರೋಲ್ ಬಂಕ್ ಆಪೋಸಿಟೇ ಇದೆ. ಗೈಸ್, ನಾವಿವಾಗ ಬಂದಿದ್ದೀವಿ ವಿರಾಟ್ ಕೊಹ್ಲಿ ಫೇವ್ರೇಟ್ ಫುಡ್ ಸ್ಪಾಟು. ಇದು ಬಂದುಬಿಟ್ಟು ಥಾಮ್ಸ್ ಬೇಕ್ರಿ ಆ್ಯಂಡ್ ಸೂಪರ್ ಮಾರ್ಕೆಟ್ ಅಂತ. ಇರೋದು ವಿರಾಟ್ ಕೊಹ್ಲಿ ಬೆಸ್ಟ್ ಫೇವ್ರೇಟ್ ಸ್ಪಾಟ್. ಫಸ್ಟ್ ಫೇವ್ರೇಟ್ ಸ್ಪಾಟ್ ಇದಕ್ಕೆ ಬಂದಿದ್ದೀವಿ, ಥಾಮ್ಸ್ ಬೇಕ್ರಿ. ಮತ್ತು ಇನ್ನೂ ಎಷ್ಟೆಷ್ಟು ಚೆನ್ನಾಗಿರೋದು ವಿರಾಟ್ ಕೊಹ್ಲಿ ಫೇವ್ರೇಟ್ ಸ್ಪಾಟ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಇವಾಗ ಒಳಗಡೆ ಹೋಗ್ಬಿಟ್ಟು ಥಾಮ್ಸ್ ಬೇಕ್ರಿ ಹೇಗಿದೆ, ಏನು ಅವ್ರ ವಿರಾಟ್ ಕೊಹ್ಲಿ ಫೇವ್ರೇಟ್ ಫುಡ್ ಏನು ಅಂತ ಕಂಪ್ಲೀಟ್ಲಿ ಮಾಹಿತಿ ಕೊಡ್ತೀನಿ ಗೈಸ್. ಓಕೆ ಗೈಸ್, ಈ ಸೂಪರ್ ಮಾರ್ಕೆಟ್ ಟೈಪಲ್ಲಿದೆ. ಸೂಪರ್ ಮಾರ್ಕೆಟ್ ಕಮ್ಮು ಬೇಕ್ರಿ ಇರೋದು ನೋಡಿ. ಸೂಪರ್ ಮಾರ್ಕೆಟ್ ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇದೆ. ಸ್ವಲ್ಪ ಮುಂದೆ ಒಳಗಡೆ ಹೋದರೆ ಅಲ್ಲಿ ಬೇಕ್ರಿ ಇದೆ, ಬೇಕ್ರಿ ತೋರಿಸ್ತೀನಿ. ಸ್ವಲ್ಪ ಮಾರ್ಕೆಟ್ನ ಸ್ವಲ್ಪ ಇದು ಮಾಡ್ಕೊತೀನಿ ಅಷ್ಟೇ, ನೋಡ್ಕೊತೀನಿ ಹೇಗಿದೆ ಅಂತ. ಎಲ್ಲ ಕಾಸ್ಟ್ಲಿ ಮೆಟೀರಿಯಲ್ಸ್ ಗೈಸ್, ಫುಲ್ ಎಲ್ಲ ಇದೆ. ನಿಯರ್ಲಿ MG ರೋಡ್ ಹತ್ರ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಕಾಸ್ಟ್ಲಿ ಮೆಟೀರಿಯಲ್ಸ್ ನೋಡಿ. ಎಲ್ಲ ಥರ ಸೂಪರ್ ಮಾರ್ಕೆಟಲ್ಲಿ ಮೇನ್ಯೂ ಇದೆ, ಇದೆಲ್ಲ ಮೇನ್ಯೂ ಇದೆ ನೋಡಿ. ಎಲ್ಲ ಥರ ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಎಲ್ಲ ಇದೆ, ಕಂಪ್ಲೀಟ್ ಇದೆ ನೋಡಿ. ಎಲ್ಲ ಚಾಕ್ಲೇಟ್ಸು, ಡೋನಟ್ಸು, ಮೇನ್ಲಿ ಪಫ್ಸ್ ಆ್ಯಂಡ್ ಇದು ವಿರಾಟ್ ಕೊಹ್ಲಿ ಫೇವರೇಟ್ ಗೈಸ್. ಪಫ್ಸು, ಡೋನಟ್ಸು ಎಲ್ಲ ವಿರಾಟ್ ಕೊಹ್ಲಿ ಫೇವರೇಟ್. ಎಲ್ಲ ಚೆನ್ನಾಗಿದೆ. 10 to 15 ಮಿನಿಟ್ಸ್ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ. ಪಫ್ಸು ಕೂಡ ಎಷ್ಟಂತೆಲ್ಲ ಇದೆ ನೋಡಿ, ಎಲ್ಲ ಇದೆ. ಮಟನ್ ಪಫ್ಸು ಕೂಡ ಇದೆ, ಚಿಕನ್ ಸಮೋಸ, ಮಟನ್ ಸಮೋಸನೂ ಇದೆ ಗೈಸ್. ಆಲ್ಕೋಹಾಲ್ಸ್ ಕೂಡ ಇಲ್ಲಿ ಸಿಗುತ್ತೆ, ಆಲ್ಕೋಹಾಲ್ಸ್ನೂ ಇದೆ. ಡ್ರೆಸ್ಸು ಅಷ್ಟೇ, ಎಲ್ಲ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ, ಎಲ್ಲ ವರ್ತ್ ಇಟ್ ಇದೆ. ನಾರ್ಮಲ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ಇಟ್ ಗೈಸ್. ಆ ಥರ ಇದೆ ರೇಟ್ಸು. ನಾನು ತುಂಬ ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡೆ, ಅವರೆಲ್ಲ ಚೆನ್ನಾಗಿದೆ ರೇಟ್ ಅಷ್ಟು. ಇಲ್ಲೇ ತಿನ್ನೋಕ್ಕೆ ಇದು ಮಾಡಲ್ಲ, ಡೈನಿಂಗ್ ಕೊಡೋಲ್ಲ, ಮೇನ್ಲಿ ಪಾರ್ಸಲ್ಸ್ ಮಾಡಿಸ್ಕೊಬೇಕು. ಎಲ್ಲ ಐಟಮ್ಸ್ ಸಿಗುತ್ತೆ ನೋಡಿ, ಕೇಕ್ಸಿಂದ ಹಿಡ್ದು ಎಲ್ಲ ಕಂಪ್ಲೀಟ್ಲಿ ಇರುತ್ತೆ. ಜ್ಯೂಸಸ್ ಎಲ್ಲ ಒಟ್ಟಲ್ಲಿ ಪಾರ್ಸಲ್ ಮಾಡಿಸ್ಕೊಬೇಕು ಗೈಸ್. ನಾನು ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ. ಇದು ಪಾರ್ಸಲ್ ಮಾಡಿಸ್ಕೊಂಡು ಅಲ್ಲೆಲ್ಲ ಒಂದು ಪ್ಲೇಸಸ್ ನೋಡ್ಬಿಟ್ಟು ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಇಲ್ಲಿ ಪಾರ್ಸಲ್ಸ್ ಅಲೋ ಇಲ್ಲ, ಇದಿಲ್ಲ, ಇಲ್ಲ ಡೈನಿಂಗ್ ಇಲ್ಲ ಗೈಸ್. ಪರ್ಫೆಕ್ಟ್ಲಿ ಎಲ್ಲ ಪಫ್ ರಿಲೇಟೆಡೇ ಜಾಸ್ತಿ ಇರೋದು. ಬ್ರೆಡ್ಡು, ಪಫ್ಸು, ತುಂಬ ಐಟಮ್ಸ್ ಇದೆ ಗೈಸ್. ಮತ್ತು ಚೀಸ್ ಕೇಕ್ಸ್ ಕೂಡ ಇದೆ ನೋಡಿ, ಒಳ್ಳೊಳ್ಳೆ ಚೀಸ್ ಕೇಕ್ಸ್ ಕೂಡ ಇದೆ. ಮತ್ತು ಐಸ್ ಕೇಕ್ಸು ಎಲ್ಲ. ಮತ್ತು ಮಾರ್ಕೆಟ್ಗೂ ಅಷ್ಟೇ ಗೈಸ್, ತುಂಬ ನನಗೇನು ಒಂದು ಫಾರಿನ್ ಫೀಲ್ ಬಂತು ಗೈಸ್ ನೋಡ್ಬಿಟ್ಟಿದ್ದು ನೋಡಿ. ತುಂಬ ಒಳ್ಳೆ ಬಿಸ್ಕೆಟ್ಸ್ ಕೂಡ ಇದ್ದಾವೆ, ಚಕ್ಲಿ ಕೂಡ, ಒಂದು ಬೇರೆ ಬ್ಯಾಕ್ಗ್ರೌಂಡೇ ಗೈಸ್. ಈಗ ನಾವು ನಾರ್ಮಲಿ ಡಿ-ಮಾರ್ಟು, ನಾರ್ಮಲ್ ರಿಲಯನ್ಸ್ ಫ್ರೆಶ್ ಆ ಥರ ಮಾರ್ಕೆಟ್ಸ್ ನೋಡಿರ್ತೀವಿ, ಅದಕ್ಕಿಂತ ಇದು ಫುಲ್ಲಿ ಡಿಫ್ರೆಂಟ್ ಇದೆ ಮಾರ್ಕೆಟು, ಕಂಪ್ಲೀಟ್ಲಿ ಸಕ್ಕತ್ತಾಗಿದೆ. ಇದೆಲ್ಲ ನೋಡಿ ಔಟ್ ಆಫ್ ಟೈಪಲ್ಲಿದೆ. ಇಲ್ಲಿಂದ ಥಾಮ್ಸ್ ಬೇಕ್ರಿ ವ್ಯೂ ತೋರಿಸ್ತೀನಿ ನೋಡಿ. ಹೇಗೆ ಮಾಡಿಕೊಟ್ಟಿದ್ದಾರೆ, ಇಲ್ಲೇ ಇದು ತೊಗೊಳಂಗಿಲ್ಲ, ಪಾರ್ಸಲ್ಸ್ ಓನ್ಲಿ ಅವೈಲೇಬಲ್, ಇಲ್ಲಿ ಡೈನಿಂಗ್ ಇಲ್ಲ ಗೈಸ್. ಈ ಥರ ಮಾಡಿಕೊಟ್ಟಿದ್ದಾರೆ. ನನ್ನ ಬಿಲ್ ಬಂದುಬಿಟ್ಟು ನಾನು 3 ಐಟಮ್ ತೊಗೊಂಡೆ, 125 ರೂಪೀಸ್ ಆಗಿದೆ. ನಾನು ಬಂದುಬಿಟ್ಟು ಒಂದು ಚಾಕ್ಲೇಟ್ ಕ್ರೋಸೆಟಾ, ಇಟಾಲಿಯನ್ ವೆಜಿಟೇಬಲು, ಚಾಕ್ಲೇಟ್ ಡೋಗ್ನೆಟ್ ತೊಗೊಂಡಿದ್ದೀನಿ. ಇವಾಗ ಸರ್ ತಿನ್ಬಿಟ್ಟು ತೋರಿಸ್ಕೊಡ್ತೀನಿ ಈಗ ಮುಂದೆ ಹೋಗ್ಬಿಟ್ಟು. ಅಲ್ಲಿ ಡೋನೆಟ್ಟು ಜಸ್ಟ್ ನಾನಿವಾಗ ನೋಡಿ ಚಾಕ್ಲೇಟ್ ಡೋನೆಟ್ ತಿಂತಾಯಿದ್ದೀನಿ. ಹೇಗಿದೆ ನೋಡಿ ಗೈಸ್, ಇದು ಬಂದ್ಬಿಟ್ಟು ಇದು ಫುಲ್ಲಿ ಚಾಕ್ಲೇಟ್ ಇದೆ. ಇದು ಒಳಗಡೆ ಬಂದಿದೆ, ನಾರ್ಮಲ್ ಬಂದು ಬರುತ್ತಲ್ಲ ಆ ಥರ ಬಂದ ಮೇಲೇ ಇದು ಮಾಡಿದ್ದಾರೆ ಅವರು. ಟೇಸ್ಟ್ ಒಂದು ಸಕ್ಕತ್ತಾಗಿದೆ, ಟೇಸ್ಟ್ ಅಂತೂ ಏನು ಹೇಳಂಗಿಲ್ಲ. ಮೇನ್ಲಿ ಬನ್ನು ಸಕ್ಕತ್ತಾಗಿ ಕೊಡ್ತಾಯಿದೆ ಗೈಸ್. ಬನ್ನು ದಪ್ಪ ಇದೆ, ಫ್ಯಾಟಿಗೆ ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಚಾಕ್ಲೇಟ್ ಕ್ರಾಸಿಯೆಂಟ್ ಅಂತ, ಒಂದು ಚಾಕ್ಲೇಟ್ ಕ್ರಾಸಿಯೆಂಟು. ಮೇನ್ಲಿ ವಿರಾಟ್ ಕೊಹ್ಲಿಗೆ ತುಂಬ ಇದೆ ಇಷ್ಟ ಗೈಸ್, ಚಾಕ್ಲೇಟ್ ಕ್ರಾಸಿಯೆಂಟೇ. ನಮ್ಮ ಕಿಂಗ್ ಕೊಹ್ಲಿ ತುಂಬ ಇಷ್ಟಪಡೋದು ಇದನ್ನೇ, ಚಾಕ್ಲೇಟ್ ಕ್ರಾಸಿಯೆಂಟ್. ನಾನು ಇವಾಗ ಇದನ್ನು ಟೇಸ್ಟ್ ಮಾಡ್ತೀನಿ ನೋಡಿ, ಸಕ್ಕತ್ತಾಗಿದೆ ಗೈಸ್. ಪಫ್ ಟೈಪಲ್ಲಿ ಇದು ಒಳಗಡೆ ಚಾಕ್ಲೇಟು ಇದೆ, ನಾರ್ಮಲ್ ಮೇಲೆ ನೋಡಿ ಈ ಥರ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ. ಚೆನ್ನಾಗಿದೆ ಗೈಸ್, ಅಷ್ಟೊಂದು ಸ್ವೀಟು ಇಲ್ಲ, ನಾರ್ಮಲ್ ಇಲ್ಲ. ಪಫ್ ಒಳಗಡೆ ಚಾಕ್ಲೇಟ್ ತಿನ್ನಾಗಿದೆ, ಚಾಕ್ಲೇಟು ಅಷ್ಟೊಂದೇನು ಹಾಕಿಲ್ಲ ಗೈಸ್. ಟೇಸ್ಟ್ ಐಟಮ್ ಅಂತೂ ಪರವಾಗಿಲ್ಲ, ಇದು ಚೆನ್ನಾಗಿದೆ.
ಇಟಾಲಿಯನ್ ಸ್ಪೆಷಲು. ಇದು ಕೂಡ ಅಷ್ಟೇ ವಿರಾಟ್ ಕೊಹ್ಲಿದು ಫೇವ್ರೇಟ್ ಫುಡ್ಡು ಇಟಾಲಿಯನ್ ಸ್ಪೆಷಲ್. ಇದು ಇಟಾಲಿಯನ್ ಕಡೆ ಇದು ಮಾಡೋದು ಗೈಸ್. ಸೊ ಇದನ್ನೊಂದ್ಸಲಿ ಟೇಸ್ಟ್ ಮಾಡ್ತೀನಿ ನೋಡಿ. ಇದು ವೆಜ್ ತೊಗೊಂಡಿದ್ದೀನಿ ನಾನು. ಇಟಾಲಿಯನ್ ಬ್ರೆಡ್ ಕಮ್ ಇದೇನೇ ಇದೆ. ನಾರ್ಮಲಿ ಸಬ್ಬೇಲೆಲ್ಲ ಬರುತ್ತಲ್ಲ ಗೈಸ್, ಅದೇ ಥರನೇ ಮಾಡಿದ್ದಾರೆ. ಈ ಥರ ಮಾಡಿದ್ದಾರೆ, ಈ ಟೈಪಲ್ಲಿ ಮಾಡಿಬಿಟ್ಟು ವೀಟಿಂಗ್ ಎಲ್ಲ ಇದು ಮಾಡಿ ಚೆನ್ನಾಗಿದೆ. ಬ್ರೆಡ್ಸು ನಾರ್ಮಲ್ ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ. ಆಲ್ಮೋಸ್ಟ್ ಸ್ವಲ್ಪ ಸಬ್ಬೆ ಟೇಸ್ಟ್ ಇದೆ. ನಾನು 3 ಐಟಮ್ ಟ್ರೈ ಮಾಡಿದೆ ಗೈಸ್. ಒಂದು ಚಾಕ್ಲೇಟ್ ಕ್ರೋಸಿಯಂಟು, ಚಾಕ್ಲೇಟ್ ಡೋನಟ್ಟು, ಇನ್ನೊಂದು ಇಟಾಲಿಯನ್ ಬ್ರೆಡ್ದು ಟ್ರೈ ಮಾಡಿದೆ. 3 ಐಟಮ್ ಅಷ್ಟೇ ಗೈಸ್, ಸಕ್ಕತ್ತಾಗಿದೆ. ಒಂದೇನೋ ಫಾರಿನಲ್ಲಿ ಏನೋ ಐಟಮ್ ತಿಂದಂಗೆ ಕ್ರೇಜ್ ಇದೆ. ಹೊರಗಡೆ ನಾನು ಸೂಪರ್ ಮಾರ್ಕೆಟ್ ನೋಡಿದ್ರು ಅಷ್ಟೇ ಒಂದು ಫಾರಿನ್ ಫೀಲ್ ಕೊಡ್ತಾ ಇದೆ ಗೈಸ್ ನನಗೆ. ಇವಾಗ ಫಾರಿನಲ್ಲಿ ಮಾರ್ಕೆಟ್ಸ್ಗೆ ಹೋಗಿ ವಿಸಿಟ್ ಮಾಡ್ತಿದ್ದ ಅದೇ ಥರನೇ ಇದೆ ಆಲ್ಮೋಸ್ಟು. ಎಲ್ಲ ಐಟಮು ಚೆನ್ನಾಗಿದೆ ಗೈಸ್. ನಾನು ಎಲ್ಲದಕ್ಕೂ 5 ರೇಟಿಂಗ್ ಕೊಡ್ತೀನಿ. ಎಲ್ಲ ವರ್ತಿಟ್ಟಿದೆ ಗೈಸ್. ಆ ಕಾಸ್ಟ್ಲಿ ಆ ರೇಟ್ಗೂ ಆ ಪ್ರೈಸ್ಗೂ ಇದು ಐಟಮು ತಿಂತಾ ಇದೆ, ಸಕ್ಕತ್ತಾಗಿದೆ ಗೈಸ್. ನನಗೇನೋ ತುಂಬ ಇಷ್ಟ ಆಯಿತು. ಇವಾಗ ಬಂದಿದ್ದೀನಿ ವಿರಾಟ್ ಕೊಹ್ಲಿ ಬೆಸ್ಟ್ ಫೇವ್ರೇಟ್ ಸ್ಪಾಟ್, ಸೆಕೆಂಡ್ ಫೇವ್ರೇಟ್ ಸ್ಪಾಟ್ ಬಂದಿದ್ದೀನಿ. ಇದು ಬಂದುಬಿಟ್ಟು CTR ಗೈಸ್. ಇವಾಗ ಒಳಗಡೆ ಹೋಗ್ಬಿಟ್ಟು CTR ಶ್ರೀ ಸಾಗರ್ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ತೋರಿಸ್ತೀನಿ. ಹೆಂಗಿರುತ್ತೆ, ನಾವೇನು ತಿಂತೀವಿ, ವಿರಾಟ್ಸ್ ಫೇವ್ರೇಟ್ ಯಾವುದು ಅಂತಲ್ಲ. ಇದೇ ಬಂದ್ಬಿಟ್ಟು CTR ಶ್ರೀ ಸಾಗರ್ ಸಿನ್ಸ್ 1952 ಗೈಸ್. ತುಂಬ ಇತಿಹಾಸ ಇದೆ ಗೈಸ್ ಇದಕ್ಕೆ. ಎಷ್ಟೋ ಇದರಿಂದ ಇದಾಗಿರೋದು. ಎಸ್ ಬನ್ನಿ ನೋಡಿ, ನಮ್ಮ ಬ್ಲಾಗ್ಸ್ನ ತುಂಬ ಇದು ನೋಡಿ. ಇನ್ನು ಒಳ್ಳೊಳ್ಳೆ ಬೆಸ್ಟ್ ಫುಡ್ ಸ್ಪಾಟ್ಸ್ನ ತೋರಿಸ್ತೀನಿ. ನಿಯರ್ಲಿ ಒಂದು 3 to 4 ಫುಡ್ ಸ್ಪಾಟ್ಸ್ನ ತೋರಿಸೋಣ ಅಂತ ಇದ್ದೀನಿ ಇವತ್ತು. ಆ 3 to 4 ಫುಡ್ ಸ್ಪಾಟ್ಸ್ನ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ನೋಡಿ ಫುಲ್ ವಿಡಿಯೋ ನೋಡಿ ಗೈಸ್, ಒಂಚೂರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಬೆಸ್ಟ್ ಫುಡ್ ಸ್ಪಾಟ್ಸ್ ಇರುತ್ತೆ ನೋಡಿ. ಏನಿರುತ್ತೆ ಗೈಸ್, ಯಾವಾಗೂ ಫುಲ್ಲು ಕ್ರೌಡ್ ಇರುತ್ತೆ. ಮತ್ತು ವೀಕೆಂಡ್ಸ್ ಅಲ್ವ ಇವಾಗ, ಸ್ಯಾಟರ್ಡೆ ಸಂಡೇ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ. ಅಲ್ಲಿ ಬಂದ್ಬಿಟ್ಟು ಮೇಯ್ನ್ಲಿ ಕೇಸರಿ ಬಾತೆ ತುಂಬ ಫೇಮಸ್ ಇಲ್ಲಿ. ಸೊ ನಾನು ಫಾಸ್ಟ್ ಮೂವಿಂಗ್ ಮಾತ್ರ ಕೇಸರಿ ಬಾತ್, ಸೊ CTRಲ್ಲಿ ಕೇಸರಿ ಬಾತ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಆಮೇಲೆ ಹಂಗೆ ಮೇನ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ ಇರುತ್ತೆ. ಮಸಾಲೆ ದೋಸೆ ಕೂಡ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ. ಈ 2 ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ ಗೈಸ್ ಹೇಗಿದೆ. ಚೆನ್ನಾಗಿದೆ ನೋಡಿ, ಫುಲ್ ಡ್ರೈ ಫ್ರೂಟ್ಸ್ ಜೊತೆಗೆ ಇದಾಗಿದೆ. ಚೆನ್ನಾಗಿದೆ ಟೇಸ್ಟ್ ಅಂತೂ, ಫುಲ್ಲು ಚೆನ್ನಾಗಿದಾಗಿದೆ. ಟೇಸ್ಟ್ ವೈಸ್ ಅಂತೂ ನಾನು 5 ಕೊಡ್ತೀನಿ ಗೈಸ್. ಕೇಸರಿ ಬಾತ್ ಚೆನ್ನಾಗಿದೆ. ಬಂದ್ಬಿಟ್ಟು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಇದು ಬಂದು ಬಟರ್ ಮಸಾಲೆ ದೋಸೆ. ಮೇನ್ಲಿ ತುಂಬ ಫೇಮಸ್ ಅಂದರೆ ಮಸಾಲೆ ದೋಸೆನೇ ಗೈಸ್. ಮಸಾಲೆ ದೋಸೆ ಕಮ್ ಕೇಸರಿ ಬಾತು. ಮತ್ತು ಮಂಗಳೂರು ಬನ್ಸ್ ಕೂಡ ಫೇಮಸ್ ಇರುತ್ತೆ, ಅದು ಈವ್ನಿಂಗ್ ಮೇಲೆ ಸಿಗುತ್ತಂತೆ. ಸೊ ನಾನು ನೋಡ್ಕೊಂಡಿಲ್ಲ ಗೈಸ್. ನಾನು ಇವಾಗ ಹೋಗ್ಬಿಟ್ಟು ಮಸಾಲೆ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಣ್ಣೆ ಮಸಾಲೆ ದೋಸೆ ಇದು ಹೇಗಿದೆ ಅಂತ ಚೆನ್ನಾಗಿದೆ. ಟೇಸ್ಟ್ ವೈಸು ಸಕ್ಕತ್ತಾಗಿದೆ, ಬಟ್ ಸ್ವಲ್ಪ ಆಯಿಲ್ ಇದೆ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಗೈಸ್. ಪಲ್ಯ ವೈಸು, ಇದು ವೈಸು ಒಳಗಡೆ ಕ್ವಾಂಟಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ತುಂಬ ಅವಾರ್ಡ್ಸ್ ಕೂಡ ಬಂದಿದೆ. ಅಮೌಂಟ್ ಬಂದ್ಬಿಟ್ಟು ಇಷ್ಟ ಆಗಿದೆ ಗೈಸ್. ಸಲ ಕಪ್ ನಮ್ಮದು ಅಂತ ಹಾಕಿದ್ದಾರೆ ನನ್ನ ಜೊತೆ. ನಾನು ಥರ್ಡ್ ಸ್ಪಾಟ್ ಬಂದಿದ್ದೀನಿ. ಥರ್ಡ್ ಸ್ಪಾಟ್ ಬಂದ್ಬಿಟ್ಟು ವೀನಾ ಸ್ಟೋರ್ಸ್ ಅಂತ ಇದೆ. ಇದು ಕೂಡ ಸಿನ್ಸ್ 1977 ಅಲ್ಲಿ ಆಗಿರೋದು. ಇದು ಕೂಡ ತುಂಬ ಫೇಮಸ್ಸು ಗೈಸ್. ಇದು ಬಂದು ಮಲ್ಲೇಶ್ವರಮಲ್ಲಿ ಇರುತ್ತೆ, ತುಂಬ ಫೇಮಸ್ಸು. ಇಲ್ಲೇ ನೋಡಿ ಗೈಸ್, ಎಲ್ಲ ಮೆನು ಇಲ್ಲೇ ಇದೆ, ಏನೇನಿದೆ ಅಂತ ಮೆನು ಕೂಡ ಇದೆ. ಇಲ್ಲಿ ಬೇಕಾದ್ರೆ ಫುಡ್ಗೆ ಇದು ಮಾಡಿಸ್ಕೊಬೋದು. ಇಲ್ಲಿ ಆನ್ಲೈನ್ ಕೌಂಟ್ರು ಕೂಡ ಇದೆ ಗೈಸ್. ನಾವೇ ಬೇಕಾದರೂ ಆರ್ಡ್ರ್ ಮಾಡ್ಬೋದು, ಅದನ್ನು ತೋರಿಸ್ಕೊಡ್ತೀನಿ. ಆನ್ಲೈನ್ ಕ್ಲೋಸ್ ಆಗಿಬಿಡುತ್ತೆ, ನಾವು ಸ್ವಲ್ಪ ಲೇಟ್ ಆಗಿದೆ ಬರೋ. ಸೊ ಇಲ್ಲೇ ಆನ್ಲೈನಲ್ಲೇ ಕ್ಯಾಶ್ ಈಸ್ಕೊಂಡ್ಬಿಟ್ಟು ಇದು ಮಾಡ್ಕೊಬೇಕು. ₹2 ಹಾಕಿ ನೋಡಿ. ನಂದು ಬಂದ್ಬಿಟ್ಟು ನಾನು ಶಾವಿಗೆ ಬಾತ್ ಮತ್ತು ಒಂದು ವಡ ತೊಗೊಂಡಿದ್ದೀನಿ. ₹95 ಆಗಿದೆ ವೀನಾ ಸ್ಟೋರಲ್ಲಿ. ಗೈಸ್ ಬಂದು ತೊಗೊಳ್ತೀನಿ. ಕ್ರೌಡಿಂಗು ಎಲ್ಲ ಮಸ್ತ್ ಇವಾಗ ಬಂದು ಶಾವಿಗೆ ತಿಂತಾರೆ ನೋಡಿ. ಸಕ್ಕತ್ತಾಗಿದೆ ಟೇಸ್ಟ್ ಒಂದು, ಎಲ್ಲ ಕರೆಕ್ಟಾಗಿ ಇದಾಗಿದೆ. ಟೇಸ್ಟ್ ವೈಸ್ ಒಂದು ಸಕ್ಕತ್ತಾಗಿದೆ ಗೈಸ್. ಶಾವಿಗೆ ಬಾತ್ ತುಂಬ ಇಷ್ಟ ಆಯಿತು.
ಟೇಸ್ಟ್ ವೈಸ್ ಪರ್ಫೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತು ಒಂದು ವಡೆ ಟೇಸ್ಟ್ ಮಾಡ್ತೀವಿ ಇದು ಕೂಡ ಚೆನ್ನಾಗಿದೆ ಗೈಸ್. ಏನು ಎಣ್ಣೆನೂ ಇಲ್ಲ, ಏನಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು 4th ಸ್ಪಾಟ್ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಅಮೃತ್ ಐಸ್ ಕ್ರೀಮ್ ಅಂತ. ಇದು ಅಷ್ಟೇ ಗೈಸ್, ತುಂಬ ಕಾಲದ ಇತಿಹಾಸ ಇದೆ ಇದಕ್ಕೂ. ಇದು ಬಂದ್ಬಿಟ್ಟು ಅಮೃತ್ ಐಸ್ ಕ್ರೀಮ್, ಕಲ್ಚರ್ಡ್ ಮಿಲ್ಕ್ ಫುಡ್ಸು ಎಲ್ಲ ಇವರೇ ಇಲ್ಲೇ ಪ್ರಿಪೇರ್ ಮಾಡೋದು. ಇಲ್ಲೇ ಒಳಗಡೆ ಎಲ್ಲ ಫುಲ್ ಆಗೋದಿಲ್ಲ ಗೈಸ್. ನೋಡಿ ಏನೋ ಮೆನು ಕೂಡ ಎಲ್ಲ ಇದೆ. ಹೀಗಿದೆ 500 ml ಹೆಂಗೆ ಮಾಡೋದು, 100 ml ಕಂಪ್ಲೀಟ್ಲಿ ಮೆನು ಇದೆ. ಬಂದ್ಬಿಟ್ಟು ಗುಲಾಬ್ ತೊಗೊಂಡಿದ್ದೀನಿ. ಇದು ಗುಲಾಬ್ದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿದೆ ಗೈಸ್. ಅದೇ ಗುಲಾಬ್ ಟೇಸ್ಟ್ ಬರುತ್ತಲ್ಲ ಗೈಸ್, ಲೈಕ್ ಅದೇನೋ ಬರುತ್ತೆ ಪಿಸ್ತಾ ಟೈಪಲ್ಲೇ ಗುಲಾಬ್ ಅಂತ ಬರುತ್ತೆ. ಅದೊಂದು ಫ್ರೂಟ್ ಬರುತ್ತೆ ಗೈಸ್, ಅದ್ರ ಜೊತೆ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿದೆ. ಫ್ರೂಟ್ ಕಮ್ ರೋಸ್ ಏನೋ ಬರುತ್ತೆ, ಅದು ರೋಸ್ ಫ್ಲೇವರ್ ಥರ ಚೆನ್ನಾಗಿದೆ ಗೈಸ್. ಇದು ಪ್ರೈಸ್ ಬಂದುಬಿಟ್ಟು 50 ರೂಪೀಸ್ ಕಾಸ್ಟ್ ಆಯ್ತು ನನಗೆ. ಆಲ್ಮೋಸ್ಟ್ ಅಲ್ಲಿ 50 ರೂಪೀಸು, 30 ರೂಪೀಸು, ನಿಯರ್ಲಿ ಒಂದು 100 ರೂಪೀಸ್ ಒಳಗಡೆ ಎಲ್ಲ ಕಾಸ್ಟಿಂಗ್ ಇದೆ. ಬಂದು ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ತುಂಬ ಇದಿದೆ ಗೈಸ್ ಇದರಲ್ಲಿ, ತುಂಬ ಹಳೇದು. ಇವರೇ ಕಲ್ಚರ್ಡ್ ಮಿಲ್ಕ್ ಫುಡ್ಸಲ್ಲಿ ಮಾಡೋದು. ಒಳಗಡೆ ಇಲ್ಲೇ ಪ್ರಿಪ್ರೇಷನ್ ಮಾಡ್ತಾರೆ ಇವರೇ. ಇವ್ರದ್ದೆಲ್ಲ ಒಳಗಡೆ ಇದೆ, ಅಲ್ಲಿ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ ಗೈಸ್. ಇದು ನೋಡಿದ್ದೀನಿ, ತೋರಿಸಿದ್ದೀನಿ ಇವಾಗ ಏನಿದೆ ಅಂತ. ಇಲ್ಲಿಗೆ ನಾನು ಒಂದು 4 ಪ್ಲೇಸಸ್ ಸ್ಪಾಟ್ಸ್ ತೋರಿಸಿದ್ದೀನಿ. 4 ಸ್ಪಾಟ್ಸು, ಅದರಲ್ಲಿ 2-3 ಸ್ಪಾಟ್ಸು ವಿರಾಟ್ ಕೊಹ್ಲಿಗೆ ಫೇವ್ರೇಟ್ ರೆಸ್ಟೋರೆಂಟ್ಸು. ಇನ್ನೊಂದು 2 ಸ್ಪಾಟ್ಸು ನಾನೇ ಸುಮ್ಮನೆ ತೋರಿಸಿದ್ದೀನಿ ಅದನ್ನು, 1 or 2 ಸ್ಪಾಟ್ಸ್ನ. ಓಕೆ ಗೈಸ್, ಚೆನ್ನಾಗಿತ್ತು, ಎಲ್ಲ ನೋಡಿದ್ದೀನಿ, ಎಲ್ಲ ವರ್ತ್ ಇಟ್ ಇತ್ತು. ಆಲ್ಮೋಸ್ಟು ಎಲ್ಲ ನಿಯರ್ಲಿ ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಗುತ್ತೆ. ನಿಯರ್ಲಿ ಬೆಂಗಳೂರು ಒಳಗಡೆ ಇದೆ ಗೈಸ್. ಬೆಸ್ಟ್ ಸ್ಪಾಟ್ಸು ಟು ವಿಸಿಟು. ವೀಕೆಂಡ್ಸು ಯಾವಾಗ ಬೇಕಾದರೆ ವಿಸಿಟ್ ಮಾಡ್ಬೋದು. ಒಳ್ಳೊಳ್ಳೆ ಫುಡ್ ಸಿಗ್ತಿದೆ. ನನಗೆ ತುಂಬ ಥಾಮಸ್ ಬೇಕ್ರಿ ಇಷ್ಟ ಆಯಿತು ಗೈಸ್. ಅದು ಆ ನೇಚರು, ಆ ಕ್ವಾಲಿಟಿ, ಆ ಕ್ವಾಂಟಿಟಿ ಎಲ್ಲ ವರ್ತ್ ಇಟ್ಟು ಗೈಸ್. ಇಷ್ಟಾಯಿತು, ವರ್ತ್ ಇಟ್ಟಿದ್ದು ಗೈಸ್, ಸಕ್ಕತ್ತಾಗಿತ್ತು ಗೈಸ್. ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಆಕಾಶ್ ಅವರು. ನಾನು ಇಲ್ಲೇ ಆಕಾಶ್ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ, ಸಕ್ಕತ್ತಾಗಿ ಇದು ಮಾಡಿದರು. ಸೊ ಅದಕ್ಕೆ ಹೋಗಿ ಕಂಟೆಂಟ್ ಚೆನ್ನಾಗಿದೆ ಗೈಸ್. ವ್ಲಾಗ್ನ ನೋಡಿ, ಫುಲ್ಲು ನೋಡಿ, ಕಂಪ್ಲೀಟ್ಲಿ ವಿಡಿಯೋ ನೋಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ತುಂಬ ಮುಖ್ಯ ಗೈಸ್. ನೀವೇನು ಹೇಳ್ತಿರೋ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಗೈಸ್. ಓಕೆ ಗೈಸ್, ಬಾಯ್. ಇಲ್ಲಿಗೆ ನಾನು ವ್ಲಾಗ್ನ ಕಂಪ್ಲೀಟ್ಲಿ ಮುಗಿಸ್ತೀನಿ. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು. ಹೀಗೆ ನೋಡ್ತಾ ಇದ್ದೀವಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್.